ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 7ನೇ ತಾರೀಕಿಂದು. ಇಲ್ಲಿ ಕಿಶನ್, ಪೂಜಾ ಮತ್ತು ಆದಿ ಮಾತಾಡ್ಕೊಂಡು ಕೂತಿರ್ತಾರೆ. ಆಮೇಲೆ ಪೂಜೆ ಏನಂತಾಳೆ, ಪವ ಅತ್ತೆ, ಭಾಗ್ಯಕ್ಕ, ಗುಂಡ, ತನ್ವಿ, ನಾನು, ಕಿಶನು, ಮಾವ, ನೀವು ಇಷ್ಟ ತಾನೇ ಹೋಗೋದು ಟ್ರಿಪ್ಗೆ ಅಂತಂದ್ಬಿಟ್ಟು ಅಂತಾಳೆ. ಅವಾಗ ಆದಿಗೆ ಶಾಕ್ ಆಗುತ್ತೆ. ಅವಾಗ ಏನಿದು ಪೂಜೆ ತನ್ವಿ ವಿಷಯ ಹೇಳ್ತಾ ಇದ್ದಾಳಲ್ಲ, ತನ್ವಿ ಬರಲ್ಲ ಅಂತ ಪೂಜೆಗೆ ಗೊತ್ತಿಲ್ವಾ? ತನ್ವಿ ಅವ್ರ ಅಪ್ಪನ ಹತ್ರ ಹೋಗಿರೋದು ಪೂಜೆಗೆ ಭಾಗ್ಯ ಹೇಳಿಲ್ಲ ಅನಿಸುತ್ತೆ. ಭಾಗ್ಯ ಯಾಕೆ ಹೇಳಿಲ್ಲ? ಮೋಸ್ಟ್ಲಿ ಏನೋ ವಿಷಯ ಇರ್ಬೋದು, ಅದಕ್ಕೆ ಭಾಗ್ಯ ಹೇಳಿಲ್ಲ. ಇಲ್ಲಾಂದರೆ ಭಾಗ್ಯ ಹೇಳಿರ್ತಾಯಿದ್ರು. ಬೇಡ ಬೇಡ ನಾನು ಹೇಳ್ಬಿಡ್ಲಾ? ಬೇಡ 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 ಹಂಗಾರೆ ನಾನು ಹೇಳೋದು ಬೇಡ. ಆಮೇಲೆ ಭಾಗ್ಯಂಗೆ ಗೊತ್ತಾದರೆ ಮತ್ತೆ ಯಾಕೆ ಹೇಳಿದ್ರೆ ಅಂತ ಭಾಗ್ಯ ವಿಚಾರ ಮಾಡ್ಕೊಂಡ್ರೆ ತಪ್ಪಾಗುತ್ತೆ. ಬೇಡ ಬೇಡ ಅಂತ ಅಂದಾಗ ಕಿಶನ್ ಇದು ಪೂಜೆ ಅದೇ ಯೋಚನೆ ಮಾಡ್ತಿರ್ಬೇಕು. ಪೂಜಾ, ಬಾಬಾ ಏನು ಯೋಚನೆ ಮಾಡ್ತಿದ್ದೀರಾ ಅಂದಾಗ, ಏನಿಲ್ಲ ಪೂಜಾ ಅಂದಾಗ, ಆಮೇಲೆ ಕಿಶನ್, ಅಣ್ಣ ಇಷ್ಟನಾ ರೆಡಿ ಮಾಡ್ಬಿಡ್ಲ ಅಂದಾಗ, ಅಣ್ಣ ಒಂದು ಟಿ ಟಿ ಗಾಡಿ ಮಾಡೋದ ಅಂದಾಗ, ಬೇಡ ಬೇಡ ಒಂದು ಮಿನಿ ಬಸ್ ಮಾಡೋ ಕಿಶನ್ ಅಂದಾಗ, ಮಿನಿ ಬಸ್ ಅಣ್ಣ ಯಾಕೆ ಅಂದಾಗ, ಹಂಗಲ್ಲ ಲಾಸ್ಟ್ ಮೂಮೆಂಟಲ್ಲಿ ಯಾರನ್ನ ಜಾಯ್ನ್ ಆಗ್ಬೋದು ಅಂತಂದ್ಬಿಟ್ಟು ಅದು ಹೇಳ್ತಾರೆ. ಪೂಜಾ, ಲಾಸ್ಟ್ ಮೂಮೆಂಟಲ್ಲಿ ಯಾರು ಬರ್ತಾರೆ ಬಾವ ಅಂದಾಗ, ಹೇಳೋಕ್ಕಾಗಲ್ಲ ಪೂಜಾ, ಕನಿಕಾ ಬರ್ಬೋದು, ಇಲ್ಲ ಅತ್ತೆ ಬರ್ಬೋದು, ಮತ್ತು ಇನ್ನಾರು ಬರ್ಬೋದು. ಅದರಿಂದ ಲಾಸ್ಟ್ ಮೂಮೆಂಟಲ್ಲಿ ಯಾರನ್ನ ಬಂದರೆ ಒಂದು ಮಿನಿ ಬಸ್ಸೇ ಮಾಡಿಬಿಡು ಕಿಶನ್, ಮತ್ತು ಟಿಫನು ಊಟ ಎಲ್ಲದೂ ಕರೆಕ್ಟಾಗಿ ವ್ಯವಸ್ಥೆ ಮಾಡಿಬಿಡು, ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತಂದ್ಬಿಟ್ಟು ಆದಿ ಕಿಶನ್ಗೆ ಹೇಳ್ತಾರೆ. ಕಿಶನ್ ಆಯಿತು ಅಣ್ಣ ಪಕ್ಕ ಪ್ಲ್ಯಾನ್ ಮಾಡ್ತೀನಿ ಎಲ್ಲನೂ ಅಂತಂದ್ಬಿಟ್ಟು ಅಂತಾರೆ. ಆವಾಗ ಆದಿ ಸರಿ ಕಿಶನ್ ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ ಅಂತ ಓಡ್ತಾರೆ. ಆಮೇಲೆ ಕಿಶನ್ ಕೂತಿರ್ತಾರೆ. ಪೂಜಾ, ಇನ್ಯಾವಾಗ ನೀನು ರೆಡಿ ಮಾಡೋದು, ಬೇಗ ಮಾಡು ಅಂತ ಪೂಜಾ ಅಲ್ಲಿ ಹೇಳ್ಬಿಟ್ಟು ಆ ಪೂಜಾ ಅಲ್ಲಿಂದ ಓಡ್ತಾಳೆ. ಸರಿ ಅಂದ್ಬಿಟ್ಟು ಆದಿ ಏನು ಮಾಡ್ತಾರೆ, ಆಫೀಸ್ಗೆ ಹೋಗ್ತೇನೆ ಅಂದ್ಬಿಟ್ಟು ಬರ್ತಾಳೆ. ಆಫೀಸ್ ಕಡೆ ಬರ್ತಾರೆ. ಇಲ್ಲಿ ಭಾಗ್ಯ ಏನು ಮಾಡ್ತಿರ್ತಾಳೆ, ತರಕಾರಿ ಹೆಚ್ಕೊಂಡು ಕೂತಿರ್ತಾಳೆ. ಕುಸುಮರು ಕೂಡ ಕಿಚನಲ್ಲಿ ಇರ್ತಾರೆ. ಆವಾಗ ತನ್ವಿ ಫ್ರೆಂಡು ಭಾಗ್ಯಂಗೆ ಕಾಲ್ ಬರುತ್ತೆ. ಅವಾಗ ಭಾಗ್ಯ, ಇದೇನಪ್ಪ ಇವ್ರು ಫೋನ್ ಮಾಡ್ತಿದ್ದಾರೆ ಅಂತ ಭಾಗ್ಯ ಫೋನ್ ರಿಸೀವ್ ಮಾಡಿ, ಹೇಳಿ ಅಂದಾಗ, ಭಾಗ್ಯ ನಾನು ನಯನವ್ರ ಅಮ್ಮ ಅಂದಾಗ, ಹೇಳಿ ಗೊತ್ತಾಯಿತು ಅಂತ ಅಂದ್ಬಿಟ್ಟು ಹೇಳ್ತಾರೆ ಭಾಗ್ಯ. ಆವಾಗ ಕುಸುಮರು ಅಲ್ಲೇ ಕೂತಿರ್ತಾರೆ. ಯಾರಿದು ಅಂತ ಅಂದ್ಬಿಟ್ಟು ಕೇಳಿಸ್ಕೊತಾ ಇರ್ತಾರೆ. ಆವಾಗ ಭಾಗ್ಯ ಕೇಳಿಸ್ತಾ ಇದೆಯಾ ಅಂದಾಗ, ಕೇಳಿಸ್ತಾ ಇದೆ ಹೇಳಿ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಆವಾಗ ಅವರು, ಏನಿಲ್ಲ ನಮ್ಮ ನಯನಿಗೆ ಸ್ವಲ್ಪ ಹುಷಾರಿಲ್ಲ, ಡಾಕ್ಟ್ರು ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಭಾಗ್ಯ, ಅದಕ್ಕೋಸ್ಕರ ಇವತ್ತು ನನ್ನ ಮಗಳು ಕಾಲೇಜಿಗೆ ಬರಲ್ಲ, ಮತ್ತು ಅವಳು ಸುಮಾರು ನೋಟ್ಸ್ ಇರುತ್ತಲ್ಲ ಅದನ್ನು ತನ್ವಿ ಕೊಡೋಕೆ ಹೇಳಿ ಸ್ವಲ್ಪ ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ತನ್ವಿ ಕಾಲ್ ಮಾಡ್ತಾಯಿದ್ದೀನಿ, ತನ್ವಿ ಕಾಲೇ ರಿಸೀವ್ ಮಾಡ್ತಾಯಿಲ್ಲ ಅಂತ ತನ್ವಿ ಫ್ರೆಂಡ್ ಅವ್ರ ಅಮ್ಮ ಹೇಳ್ತಾರೆ. ಆವಾಗ ಭಾಗ್ಯ, ಇಲ್ಲ ಅವಳು ಕಾಲೇಜ್ಗೆ ಹೋಗಿ ರೆಡಿ ಆಗ್ತಾ ಇದ್ದಾಳೆ ಅದಕ್ಕೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಅವಾಗ ಸರಿ ಭಾಗ್ಯ, ಸ್ವಲ್ಪ ನೋಟ್ಸ್ ಕೊಡೋಕ್ಕಾಗತ್ತಾ ಕೇಳಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಭಾಗ್ಯವರ ಅಂದರೆ ತನ್ವಿ ಫ್ರೆಂಡ್ ಅವರಮ್ಮ. ಅವಾಗ ಭಾಗ್ಯ ಏನು ಯೋಚನೆ ಮಾಡ್ದಲ್ಲ ಸುಮ್ಮನೆ ಇರ್ತಾರೆ, ಪಾಪ ಯೋಚನೆ ಮಾಡಿಕೊಂಡು. ಅವಾಗ ಭಾಗ್ಯ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ಅಥವಾ ಏನಾರು ಮಾಡಿ ಫೋನ್ ಮಾಡಿ ಕೇಳಿದ ಪ್ರಾಬ್ಲಮ್ ಆಯಿತಾ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ನಯನರಮ್ಮ ಹೇಳ್ತಾರೆ. ಅವಾಗ ಚೇಚೆ ಆ ಥರ ಎಲ್ಲ ಏನಿಲ್ಲ, ಆಯಿತು ಬಿಡಿ ಅಷ್ಟೇ ತಾನೇ, ನಾನು ಅವ್ಳಿಗೆ ಹೇಳ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಭಾಗ್ಯ, ಏನಿಲ್ಲ ಸ್ವಲ್ಪ ನೋಟ್ಸ್ ಕೊಡೋಕೆ ಹೇಳಿ, ನನ್ನ ಮಗಳಿಗೆ ಹುಷಾರಿಲ್ವಲ್ಲ ಅದರಿಂದ ಅಂತ ಅಂದ್ಬಿಟ್ಟು ನಯನವ್ರ ಅಮ್ಮ ಹೇಳ್ತಾರೆ. ಭಾಗ್ಯ ಹ್ಞೂ ಸರಿ ಆಯಿತು ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಆವಾಗ ಸರಿ ಏನು ಮಾಡ್ತಾ ಈ ಕಡೆ ಏನಾಗ್ತಾ ಇರುತ್ತೆ, ಕುಸುಮಾರ್ ಕಾಫಿ ಕುಡ್ಕೊಂಡು ಎಲ್ಲ ಕೇಳಿಸ್ಕೊಂಡು ಕೂತಿರ್ತಾರೆ. ಶ್ರೇಷ್ಠ ತನ್ವಿನ ಕಾರಲ್ಲಿ ಕರ್ಕೊಂಡು ಕಾಲೇಜ್ಗೆ ಹೋಗ್ತಾ ಇರ್ತಾಳೆ. ಹೋಗ್ತಿರ್ಬೇಕಾದ್ರೆ ಶ್ರೇಷ್ಠ ಆಂಟಿ ಎಷ್ಟು ಒಳ್ಳೆಯವರು, ಸುಮ್ಮನೆ ನಮ್ಮನೆಯವರು ಶ್ರೇಷ್ಠ ಆಂಟಿನ ಬೈತಾರೆ ಹಾಗೆ ಹಿಂಗೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಅವಾಗ ಅಲ್ಲ ಸೈಲೆಂಟಾಗಿ ಕೂತಿರ್ತಾಳೆ ತನ್ವಿ. ಅವಾಗ ಶ್ರೇಷ್ಠ, ಯಾಕೆ ಶ್ರೇಷ್ಠ ತನ್ವಿ ಸೈಲೆಂಟಾಗಿ ಕೂತಿದ್ದೆ, ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಶ್ರೇಷ್ಠ ಕೇಳ್ತಾಳೆ. ಏನಿಲ್ಲ ಆಂಟಿ, ನಮ್ಮ ಮನೆಯವರು ಟ್ರಿಪ್ ಪ್ಲಾನ್ ಮಾಡಿದಾರಲ್ವ, ಅಟ್ಲೀಸ್ಟ್ ಒಂದು ಕಟಸಿಗೋಸ್ಕರ ಪ್ರೀತಿಯಿಂದ ನನ್ನ ಅಮ್ಮ ಒಂದು ಮಾತು ಕರಿಬೇಕಲ್ವ, ನಾನು ಕಾಲು ಮಾಡಿಲ್ಲ ಕರೆದು ಇಲ್ಲ ಅಮ್ಮ ನೋಡಿ ಅಂದಾಗ, ಹೋಗ್ಲಿ ಬಿಡುಪುಟ ನೀನೇನು ಬೇಜಾರು ಮಾಡ್ಕೋಬೇಡ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾರೆ. ಅವಾಗ ನಿನಗೆ ತನ್ಮಯಿ ಫೋನ್ ಮಾಡಿ ಮಾತಾಡಿದಲ್ವಾ, ನಿನಗೆ ಖುಷಿ ಆಯ್ತಲ್ವ ಬಿಡು ಹೋಗ್ಲಿ ಅಂತ ಅಂದ್ಬಿಟ್ಟು ಇವಳು ಶ್ರೇಷ್ಠ ಹೇಳ್ತಾಳೆ. ಅವಾಗ ಇವ್ರು ಶ್ರೇಷ್ಠ ಆಂಟಿ ಎಷ್ಟು ಒಳ್ಳೆಯವರು, ನಮ್ಮನೆಯವ್ರು ಅಂದ್ಕೊಂಡಿರ್ತಾರಲ್ಲ ಅಜ್ಜಿ ಅಮ್ಮನೇ ಇವ್ರನ್ನ ಬೈತಾರೆ, ನಾನು ಆ ಶ್ರೇಷ್ಠ ಆಂಟಿ ಬಗ್ಗೆ ಏನೇನೋ ಅಂದ್ಕೊಂಡಿದ್ದೆ, ಶ್ರೇಷ್ಠ ಆಂಟಿ ತುಂಬ ಒಳ್ಳೆಯವರು ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಅನ್ಕೊತಿರ್ತಾಳೆ. ಆವಾಗ ಅವಳು ಶ್ರೇಷ್ಠ ಮನಸ್ಸಲ್ಲೇನೇ, ತನ್ವಿ ನೀನು ಅಂದ್ಕೊಂಡಿರ್ತಾರ ತುಂಬ ಒಳ್ಳೆಯಳಲ್ಲ, ತುಂಬ ಕೆಟ್ಟವಳು ಗೊತ್ತಾ ಅಂತ ಮನಸ್ಸಲ್ಲಿ ಅನ್ಕೊತಿರ್ತಾಳೆ. ಅವಾಗ ತನ್ವಿ, ಹೋಗ್ಲಿ ಬಿಡು ತನ್ವಿ, ಅವ್ರ ಟ್ರಿಪ್ ಹೋಗಿ ನೀನೇನು ಬೇಜಾರು ಮಾಡ್ಕೋಬೇಡ, ನಿನ್ಗೆ ಯಾವಾಗ ರಜೆ ಇರುತ್ತೆ ಅಂತೇಳು, ನಾನು ನಿಮ್ಮ ಅಪ್ಪನ ರಜೆ ಹಾಕ್ತೀವಿ, ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗೋಣ ಅಂತ ಶ್ರೇಷ್ಠ ತನ್ವಿನ ಉಬ್ಬಿಸ್ಬಿಡ್ತಾಳೆ. ಆಂಟಿ ನಾನು ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊಂಡು ಹೋಗ್ತೀರಾ ಅಂತ ಕೇಳ್ತಾಳೆ. ಹ್ಞೂ ಹೋಗೋಣ ಅದಕ್ಕೇನಂತೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಥ್ಯಾಂಕ್ಸ್ ಆಂಟಿ ಅಂತ ಅಂದ್ಬಿಟ್ಟು ಶ್ರೇಷ್ಠ ಆಂಟಿ ಎಷ್ಟು ಒಳ್ಳೆಯವರು ಅಂತ ಮತ್ತೆ ತನ್ವಿ ಅದೇ ಅನ್ಕೊತಿರ್ತಾಳೆ. ಅದೇ ಸಮಯಕ್ಕೆ ಏನಾಗುತ್ತೆ, ಭಾಗ್ಯಂಗೆ ಅದೇ ನಯನವ್ರ ಅಮ್ಮ ಫೋನ್ ಮಾಡಿಬಿಟ್ಟು ಹಿಂಗೆ ನೋಟ್ಸ್ ಕೊಡೋಕೆ ಹೇಳು ಅಂತ ಹೇಳಿರ್ತಾರಲ್ಲ, ಭಾಗ್ಯ ತನ್ವಿ ಕಾಲ್ ಮಾಡ್ತಾಳೆ. ಅವಾಗ ಫೋನ್ ರಿಸೀವ್ ಮಾಡಲ್ಲ ತನ್ವಿ. ಯಾರು ಅಂತ ಅಂದ್ಬಿಟ್ಟು ಶ್ರೇಷ್ಠ ಕೇಳ್ತಾಳೆ. ಅಮ್ಮ ಅಂದಾಗ, ಓಹೋ ನೀನು ತನ್ಮಯ ಹತ್ರ ಮಾತಾಡ್ದಲ್ಲ, ಅದರಿಂದ ನಿನ್ನ ಹತ್ರ ಮಾತಾಡ್ಬಿಟ್ಟು ಏನೋ ಬೇಜಾರಾಗಿದೆಯಾ ಅಂತ ಸಮಾಧಾನ ಮಾಡೋಕ್ಕೆ ಮಾಡಿರಬೇಕು, ಮಾತಾಡು ತನ್ವಿ, ಮಾತಾಡು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಶ್ರೇಷ್ಠ ಇಲ್ದಿದ್ದೆಲ್ಲ ಹೇಳ್ತಿರ್ತಾಳೆ. ತನ್ವಿ, ಇಲ್ಲ ಆಂಟಿ ನಾನು ಮಾತಾಡಲ್ಲ ಅಂತ ಅಂದ್ಬಿಟ್ಟು ತನ್ವಿ ಫೋನ್ ಕಟ್ ಮಾಡ್ತಾಳೆ. ಭಾಗ್ಯ ಏನು ಮಾಡ್ತಾಳೆ, ಮತ್ತೆ ಫೋನ್ ಮಾಡ್ತಾಳೆ. ಅವಾಗ ಫೋನ್ ಎತ್ಬಿಟ್ಟು, ಪದೇ ಪದೇ ಯಾಕೆ ಫೋನ್ ಮಾಡ್ತೀಯಾ, ಒಂದು ಸತಿ ಕಟ್ ಮಾಡಿದ್ಮೇಲೆ ನಂಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಗೊತ್ತು ತಾನೆ, ಪದೇ ಪದೇ ಫೋನ್ ಮಾಡಬೇಡ, ಇನ್ನು
ಅಂದಮೇಲೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಯಾವುದೇ ಕಾರಣಕ್ಕೂ ನೀನು ಫೋನ್ ಮಾಡಿಕೊಡ್ದು ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಡ್ತಾಳೆ ತನ್ವಿ. ಭಾಗ್ಯಂಗೆ ಅಲ್ಲೇ ಕೂತ್ಕೊಂಡ್ಬಿಡ್ತಾಳೆ ಬೇಜಾರಾಗ್ಬಿಟ್ಟು. ಹತ್ಕೊಂಡು ಕೂತಿರ್ತಾಳೆ. ಅವಾಗ ಇವರು ಕುಸುಮರ ಹತ್ರ ಬಂದು ಹೇಳ್ತಾಳೆ, ಅತ್ತೆ ನೋಡಿ ಈ ಥರ ಪದೇ ಪದೇ ಫೋನ್ ಮಾಡಬೇಡ, ನೀನು ಫೋನ್ ಮಾಡಿದ್ರೆ ನನಗೆ ಇರಿಟೇಷನ್ ಆಗುತ್ತೆ, ನಾನು ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ತಾನೇ ಫೋನ್ ಕಟ್ ಮಾಡ್ತಿರೋದು ಅಂತ ಹೇಳ್ಬಿಡ್ಲು ಅತ್ತೆ ತನ್ವಿ ಅಂತ. ಪಾಪ ಭಾಗ್ಯ ಗೊಳೋ ಅಂತ ಅಳ್ತಿರ್ತಾಳೆ. ಕುಸುಮ ಅವ್ರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಭಾಗ್ಯಂಗೆ. ಹೋಗ್ಲಿ ಬಿಡು, ಅವಳು ಚೋಟುದ್ದ ಇದ್ದಾಳೆ, ಅವಳಿಗೆ ಇಷ್ಟಿರ್ಬೇಕಾ, ನಡಿ ನಾನು ಕರ್ಕೊಬರೋಣ, 4 ಬಾರ್ಸ್ ಕರ್ಕೊಬತ್ತೀನಿ ಅಂತ ಭಾಗ್ಯಂಗೆ ಕುಸುಮ ಹೇಳ್ತಾರೆ. ಬೇಡ ಅತ್ತೆ, ಇವಾಗ ಶ್ರೇಷ್ಠ ಇದ್ದಿದ್ದೆಲ್ಲ ತಲೆಗೆ ತುಂಬಿಟ್ಟಿದ್ದಾಳೆ ಅವಳಿಗೆ, ನಮ್ಮ ಬಗ್ಗೆ ನಾವು ಕೆಟ್ಟವರು ಅಂತ. ಇವಾಗ ಹೋಗಿ ನಾವು ಸ್ವಲ್ಪ ದಬಾಯಿಸಿದ್ರೆ ನಮ್ಮ ಬಗ್ಗೆ ಇನ್ನೂ ಕೆಟ್ಟವರು ಅನ್ನೋ ಅಭಿಪ್ರಾಯ ಅವಳಿಗೆ ಬಂದ್ಬಿಡುತ್ತೆ. ಶ್ರೇಷ್ಠ ಇಲ್ದಿದ್ದೆಲ್ಲ ಹೇಳ್ಕೊಟ್ಬಿಟ್ಟಿದ್ದಾಳೆ ಅತ್ತೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅವಾಗ ಹೇಳ್ಕೊಡ್ಲಿ ಬಿಡು, ಅವಳು ನನ್ನ ಮೊಮ್ಮಗಳು, ನಾನು ಅವಳ ಅಜ್ಜಿ, ಅವಳಿಗೆ ಅಷ್ಟು ಇರ್ಬೇಕಾದ್ರೆ ನನಗೆ ಎಷ್ಟಿರಬೇಕು, ನಡಿ ನಾನು ಮಾತಾಡ್ತೀನಿ ನಡಿ ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಅವಾಗ ಭಾಗ್ಯ, ಬೇಡ ಅತ್ತೆ, ಇವಾಗ ನಾವು ಹೋಗೋ ಸರಿ ಇಲ್ಲ, ಸಮಯ ಬಂದಾಗ ನಾವು ಹೋಗೋಣ, ಸುಮ್ಮನಿರತ್ತೆ, ನೀವು ಬೇಜಾರು ಮಾಡ್ಕೊಬೇಡಿ, ಸುಮ್ಮನಿರತ್ತೆ ಅಂತ ಅಂದ್ಬಿಟ್ಟು ಅಳ್ತಾ ಇರ್ತಾಳೆ. ಅಷ್ಟು ಸುನಂದ ಬರ್ತಾರೆ. ಯಾಕೆ ಅಳ್ತಾ ಇದ್ದೀವಿ, ಏನಾಯ್ತು ಭಾಗ್ಯ ಅಂತ ಕೇಳ್ತಾರೆ. ಅವಾಗ ಕುಸುಮ ಅವ್ರು ಹೇಳ್ತಾರೆ, ಈ ಥರ ತನ್ವಿ ಫೋನ್ ಕಟ್ ಮಾಡಿದ್ದು ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದಿದ್ದಕ್ಕೆ ಭಾಗ್ಯ ಬೇಜಾರಾಗಿರೋದು ಅಂತ. ಅವಾಗ ಕುಸುಮ ಹೇಳ್ದಾಗ ಸುನಂದವರು, ನಾನು ಯಾವತ್ತೂ ಹೇಳ್ದೆ ತಾನೆ ನಿನಗೆ, ಹೋಗ್ಲಿ ಏನೋ ಮಗು ಬೇಜಾರಾಗಿ ಹೋಗಿದೆ, ಹೇಳ್ಬಿಟ್ಟು ಕರ್ಕೊಬರ ನಡೀರಿ ಅಂದರೆ ನೀವೇ ತಾನೇ ಬೇಡ ಹಂಗೆ ಹಿಂಗೆ ಅಂತ ಇಷ್ಟು ಶುದ್ಧ ಭಾಷಣ ಮಾಡಿದ್ರೆ ಇವಾಗ ಅನ್ಭೋಗಿಸಿ, ಇವಾಗ ಹತ್ಕೊಂಡು ಕೂತ್ಕೊಂಡ್ರೆ ಏನು ಸಿಗುತ್ತೆ, ಏನು ಪ್ರಯೋಜನ ಇದೆ ಹೇಳಿ. ಅವತ್ತು ನಾನು ಹೇಳ್ದಂಗೆ ನನ್ನ ಮಾತು ಯಾರನ್ನ ಕೇಳಿದ್ರ, ಎಲ್ಲ ನನಗೆ ದಬಾಯಿಸ್ಬಿಟ್ರ, ಅದೇನೋ ಗಾದೆ ಹೇಳ್ತಾರಲ್ಲ, ಬೆಂಕಿ ಬಿದ್ದಾದ್ಮೇಲೆ ಬಾವಿ ತೋಡಿದ್ರು ಅಂತ, ಹಂಗಾಯ್ತು ನಿಮ್ಮ ಕತೆ, ಏನಾರು ಮಾಡ್ಕೊ ಹೋಗಿ ಅಂತ ಹೇಳ್ಬಿಟ್ಟು ಸುನಂದ ಅಲ್ಲಿಂದ ಹೊಟ್ಬಿಡ್ತಾರೆ. ಭಾಗ್ಯ ಹೇಳ್ತಾ ಇರ್ತಾಳೆ. ಅವಾಗ ಸರಿಯತ್ತೆ ನಾನು ಹೊಡ್ತೀನಿ ಅಂತಂದಾಗ, ಯಾಕಮ್ಮ ಭಾಗ್ಯ ಅಂದಾಗ, ಇಲ್ಲತ್ತೆ ಆಫೀಸ್ ಕೊಡ್ತೀನಿ ಅಂದಾಗ, ಸರಿ ಉಪವಾಸ ಹೋಗ್ಬೇಡ ಕಣೆ, ಸ್ವಲ್ಪ ಏನಾರು 2 ತುತ್ತು ತಿನ್ಕೊಂಡೋಗಿ ಹಂಗೆ ಹೋಗ್ಬೇಡ ಅಂದಾಗ, ಪರವಾಗಿಲ್ಲ ಅತ್ತೆ ಅಂದಾಗ, ಭಾಗ್ಯ 2 ತುತ್ತು ತಿನ್ಬಾಮ್ಮ ಅಂತ ಕುಸುಮವ್ರು ಎಷ್ಟಬಲ್ಲ ಅಂತ ಮಾಡ್ತಾರೆ. ಬೇಡ ಅತ್ತೆ ನನಗೆ ಅಷ್ಟಿಲ್ಲ, ನಾನು ನೋಡ್ತೀನಿ ಅಂದ್ಬಿಟ್ಟು ಕುಸುಮಾರ್ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಆ ಭಾಗ್ಯ ಆಫೀಸ್ಗೆ ಕೊಟ್ಬಿಡ್ತಾಳೆ. ಸರಿ ಅಂದ್ಬಿಟ್ಟು ಇವಳು ಶ್ರೇಷ್ಠ ತನ್ವಿನ ಕಾಲೇಜ್ ಹತ್ರ ಬಿಟ್ಬಿಟ್ಟು, ಸರಿ ಆಂಟಿ ನಾನು ಬರ್ತೀನಿ ಆಂಟಿ, ಬಾಯ್ ಆಂಟಿ ಅಂತ ಹೇಳ್ಬಿಟ್ಟು ತನ್ವಿನ ಬಿಟ್ಟು ಹೋಗ್ತಾಳೆ. ತನ್ವಿ ತಲೆಯಲ್ಲಿ ಇಲ್ದಿದ್ದೆಲ್ಲ ತುಂಬಿಟ್ಟು ಏನಂತ ಮನಸ್ಸಲ್ಲೇನೆ, ಶ್ರೇಷ್ಠ ತನ್ವಿ ನಾನು ನಿನ್ನನ್ನು ಏನೋ ಅಂದ್ಕೊಂಬಿಟ್ಟಿದ್ದೆ, ನೀನು ನಾನು ಹೇಳ್ಕೊಟ್ಟಂಗೆ ಮಾಡ್ತಾಯಿಲ್ಲ, ನೀನು ಈ ಕ್ಯಾರೆಕ್ಟ್ರಲ್ಲಿ ಫುಲ್ಲು ಇನ್ವಾಲ್ವ್ ಆಗಿಬಿಟ್ಟಿದ್ಯಾ ಬಿಡು, ಇನ್ನು ನನ್ನ ಕೆಲಸ ಸಲೀಸಾಗೋಯ್ತು, ಭಾಗ್ಯ ಇನ್ಮೇಲೆ ಇದೆ ಕಣ, ನೀನು ನೋಡಿ ಹೆಂಗೆ ಮಾಡ್ತೀನಿ ನಿನಗೆ ಅಂತ ಅಂದ್ಬಿಟ್ಟು ಶ್ರೇಷ್ಠ ಮನಸ್ಸಲ್ಲಿ ಅನ್ಕೊಂತಿರ್ತಾಳೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಆಫೀಸಲ್ಲಿ ಭಾಗ್ಯ ಕೂತಿರ್ತಾಳೆ. ಇಬ್ಬರು ಮುದ್ದಾಗಿರೋ ಮಕ್ಕಳು, 2 ಮಕ್ಕಳು ಬಂದ್ಬಿಟ್ಟು ಗುಲಾಬಿ ಹೂವು ಮತ್ತು ಅವ್ರು ತಾನು ಬೆಳೆದಿರೋ ಹೂವು ತೊಗೊಂಬರ್ತಾರೆ. ಭಾಗ್ಯನ ಹತ್ರ ಬಂದ್ಬಿಟ್ಟು, ಏನು ಮಕ್ಕಳ ಅಂತ ಭಾಗ್ಯ ಕೇಳ್ತಾಳೆ. ಏನಿಲ್ಲ ಮೇಡಮ್, ಇದು ನಾವೇ ಬೆಳೆದಿರೋ ಹೂವು, ನಿಮ್ಗೆ ಕೊಡೋಣ ಅಂತ ತೊಗೊಬಂದ್ವಿ ಅಂದಾಗ, ಹೌದಾ ಕೊಡಿ ಅಂದಾಗ, ಆಮೇಲೆ ಮತ್ತು ಅದೇ ಟೈಮ್ಗೆ ಆಫೀಸಿಗೆ ಬರ್ತಾರೆ. ಆಚೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಆವಾಗ ಭಾಗ್ಯಂಗೆ ಮಕ್ಕಳು, ಮೇಡಮ್ ನೀವು ಬಂದಮೇಲೆ ನಮಗೆ ತುಂಬ ಸೌಕರ್ಯ ಸಿಗ್ತಾಯಿದೆ, ತುಂಬ ಫೆಸಿಲಿಟಿ ಸಿಗ್ತಾಯಿದೆ, ನಾವೆಲ್ಲ ಖುಷಿಯಾಗಿದ್ದೀವಿ ಮೇಡಮ್ ಅಂದಾಗ, ಹೌದಾ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾಳೆ. ಆಮೇಲೆ ಅದರಲ್ಲಿ ಒಂದು ಹುಡುಗ, ಮೇಡಮ್ ನನಗೆ ಅಮ್ಮ ಇಲ್ಲ, ಅಮ್ಮ ಹೇಗಿರ್ತಾರೆ ಅಂತ ಗೊತ್ತಿಲ್ಲ ಮೇಡಮ್, ನಿಮ್ಮನ್ನು ನೋಡಿದ್ಮೇಲೆ ನನ್ನ ಅಮ್ಮ ಈ ಥರನೇ ಇರ್ತಾರೆ ಅಂತ ಅನಿಸಿದೆ ಮೇಡಮ್, ನಿಮ್ಮನ್ನು ನೋಡೇ ನಾನು ನನ್ನ ಅಮ್ಮ ಅಂದ್ಕೊಂಡಿದ್ದೀನಿ ಮೇಡಮ್ ಅಂತ ಅಂದ್ಬಿಟ್ಟು ಆ ಹುಡುಗ ಹೇಳುತ್ತೆ. ಹೌದಾ ಆಯ್ತಪ್ಪ, ನಿಮ್ಗೆ ಏನೇ ತೊಂದರೆ ಆದರೂ, ನೀವು ಯಾವ ಮಕ್ಕಳಾದರೂ ಅಷ್ಟೇ, ನಿಮ್ಗೆ ಏನೇ ತೊಂದರೆ ಆದರೂ ನನ್ನನ್ನು ಕೇಳಿ, ನಾನು ನಿಮ್ಗೆಲ್ಲ ತೊಂದರೆಗೂ ನಾನು ಸೊಲ್ಯೂಷನ್ ಕೊಡ್ತೀನಿ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಆ ಹುಡುಗ ಏನು ಹೇಳುತ್ತೆ, ಮೇಡಮ್ ನಿಮಗೂ 2 ಮಕ್ಕಳಿದಾರಂತೆ, ತುಂಬ ಅದೃಷ್ಟವಂತರಂತೆ ಮೇಡಮ್, ನಿಮ್ಮ ಮಕ್ಕಳು ನಮಗೆ ಮೀಟ್ ಮಾಡಿಸ್ತೀರಾ ಅಂತ ಆ ಮಕ್ಕಳಿಬ್ಬರೂ ಭಾಗ್ಯನ ಕೇಳ್ತಾರೆ. ಭಾಗ್ಯ, ಹೌದಾ ಆಯಿತು ಮೀಟ್ ಮಾಡಿಸ್ತೀನಿ ಬಿಡಪ್ಪ ಸಮಯ ಬಂದಾಗ ಅಂತ ಭಾಗ್ಯ ಹೇಳ್ತಾಳೆ. 2 ಮಕ್ಕಳು, ಸರಿ ಮೇಡಮ್ ನಾವು ಬರ್ತೀವಿ ಅಂದಾಗ, ಆಯಿತು ನೀವು ಹೊರಡಿ, ಕ್ಲಾಸಿಗೆ ಟೈಮ್ ಆಗುತ್ತೆ, ಹೊರಡಿ, ನಿಮ್ಗೆ ಏನೇ ಪ್ರಾಬ್ಲಮ್ ಆದರೂ ನನ್ನನ್ನು ಕೇಳಿ ಆಯಿತಾ ಬಂದು ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಸರಿ ಮೇಡಮ್ ಆಯಿತು ಅಂತ ಆ ಮಕ್ಕಳಿಬ್ಬರು ಹೊರಡ್ತಾರೆ. ಆದಿ ಅವ್ರ ಕಡೆ ನಿಂತ್ಕೊಂಡು, ಭಾಗ್ಯ ಮೇಡಮ್ ನಾನು ಬರ್ಬೋದಾ ಅಂತ ಕೇಳ್ತಾರೆ. ಭಾಗ್ಯಂಗೆ ವಾಯ್ಸ್ ಕೇಳಿಸುತ್ತೆ, ಆದಿ ಕಾಣಿಸಲ್ಲ. ಆದಿಯವರೇ ಎಲ್ಲಿ ಬಚ್ಚಿಟ್ಕೊಂಡಿದ್ದೀರಾ ಅಂದಾಗ, ಇಲ್ಲಿ ಭಾಗ್ಯ ಅಂತ ಆದಿ ಬರ್ತಾರೆ. ಅವಾಗ ಆಮೇಲೆ ಎಷ್ಟೊತ್ತಾಯಿತು ನೀವು ಬಂದು ಅಂತ ಭಾಗ್ಯನ ಆದಿ ಕೇಳ್ತಾರೆ. ಏನಿಲ್ಲ, ನಿಮ್ಮ ಮಕ್ಕಳು ಹೂವು ತೊಗೊಂಡು ಬಂದ್ರಲ್ಲ, ನಿಮಗೆ ಕೊಡೋಕೆ ಆವಾಗಲೇ ಬಂದೆ ಅಂತ ಆದಿ ಹೇಳ್ತಾರೆ. ಅವಾಗ ಹೌದಾ, ಅಯ್ಯೋ ತುಂಬ ಹೊತ್ತು ನಿಮ್ಮನ್ನು ಕಾಯಿಸ್ಬಿಟ್ನಾ, ಸಾರಿ ಆದಿಯವರೇ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಛೇ ಆ ಥರ ಎಲ್ಲ ಏನಿಲ್ಲ, ನೀವು ಮಕ್ಕಳ ಜೊತೆ ಬ್ಯುಸಿಯಾಗಿದ್ರಲ್ಲ, ನಿಜವಾಗ್ಲೂ ಇಷ್ಟು ಬೇಗ ಮಕ್ಕಳು ನೀವು ತುಂಬ ಹಚ್ಕೊಂಡಿದ್ದೀರ ಭಾಗ್ಯ, ಮಕ್ಕಳು ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾರೆ, ನಂಗೆ ತುಂಬಾ ಖುಷಿ ಆಯಿತು, ಅದಕ್ಕೆ ನಿಮ್ಮನ್ನು ಮೀಟ್ ಮಾಡೋಣ ಅಂತ ಬಂದೆ ಭಾಗ್ಯ ಅಂತ ಅಂದ್ಬಿಟ್ಟು ಮಾತಾಡ್ತಿರ್ತಾರೆ. ಅಯ್ಯೋ ಆ ಥರ ಎಲ್ಲ ಏನಿಲ್ಲ ಆದಿಯವರೇ, ನನ್ನ ಮಕ್ಳು ಹೆಂಗೋ ಈ ಮಕ್ಕಳು ಹಂಗೆ ನನಗೆ ಅಂತ ಭಾಗ್ಯ ಹೇಳ್ತಾರೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಆದಿಗೊಂದು ಕಾಲ್ ಬರುತ್ತೆ. ಭಾಗ್ಯ ನನಗೊಂದು ಕಾಲ್ ಬರ್ತಾಯಿದೆ, ಒಂದು 20 ಮಿನಿಟ್ಸಲ್ಲಿ ರಿಟರ್ನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಆದಿಲ್ಲಿಂದ ಹೊಡ್ತಾರೆ. ಸರಿ ಅಂದ್ಬಿಟ್ಟು ಭಾಗ್ಯಗೆ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ, ತನ್ವಿ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ, ಈ ಥರ ಅಂದ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು. ಅದೇ ಸಮಯಕ್ಕೆ ಶ್ರೇಷ್ಠ ಆದಿ ಬರ್ಬೇಕಾದ್ರೆ ಶ್ರೇಷ್ಠ ಅಡ್ಡ ಸಿಗ್ತಾಳೆ. ಹಾಯ್ ಶ್ರೇಷ್ಠ ಅಂತ ಆದಿ ಹೇಳ್ತಾರೆ. ಹಾಂ ಸರ್ ಹೇಳಿ ಆದಿ ಸರ್ ಅಂತ ಅಂದಾಗ, ಏನಿಲ್ಲ ನೀವೇನು ಈ ಕಡೆ ಅಂತ ಅಂದ್ಬಿಟ್ಟು ಆದಿನ ಕೇಳ್ತಾಳೆ. ಏನಿಲ್ಲ, ನಾನು ಹಿಂಗೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಲ್ಲ, ಫ್ಯಾಮಿಲಿ ಟ್ರಿಪ್ಪು, ಅದರಿಂದ ಭಾಗ್ಯನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಬಂದಿದ್ದೆ ಅಂತ ಅಂದಾಗ, ಹೌದಾ ಯಾರ್ಯಾರು ಅಂದಾಗ, ಏನಿಲ್ಲ ನಮ್ಮ ಫ್ಯಾಮಿಲಿ ಭಾಗ್ಯ, ಪೂಜಾ, ಕಿಶನ್ ನಾವೆಲ್ಲ ಹೊಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅಂದಾಗ, ಹೌದಾ ಅಂದಾಗ, ಹೌದು ಒಂದು ಸ್ಕೂಲ್ದು ಒಂದು ಇನಾಗ್ರೇಷನ್ ಫಂಕ್ಷನ್ ಇತ್ತು, ಇವೆಂಟ್ ಇತ್ತು, ಅದು ಆಗುತ್ತೆ, ಟ್ರಿಪ್ಪು ಆಗುತ್ತೆ ಅಂತ ಫುಲ್ ಫ್ಯಾಮಿಲಿ ಹೊರಟಿದ್ದೀವಿ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಅವಾಗ ಸರಿ ಆಯಿತು, ಹ್ಯಾಪಿ ಜರ್ನಿ
ಅಂತಾಳೆ. ಅಯ್ಯೋ ನಾವು ಇವತ್ತಲ್ಲ ಇನ್ನೂ ಹೋಗೋದು ಲೇಟು ಅಂತ ಆದಿ ಹೇಳ್ತಾರೆ. ಓಕೆ, ಆ ಥರ ಏನಿಲ್ಲ, ಮುಂದಕ್ಕೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನೋ ಇಲ್ವೋ ಅದಕ್ಕೆ ಮೊದಲೇ ಹ್ಯಾಪಿ ಜರ್ನಿ ಹೇಳ್ತಾ ಇದ್ದೀನಿ ಅಂತ ಶ್ರೇಷ್ಠ ಹೇಳ್ತಾಳೆ. ಅವಾಗ ಹೌದಾ ಆಯಿತು, ನನಗೆ ಒಂದು ಕಾಲ್ ಇದೆ, ನಾನು ಹೊಡ್ತೀನಿ, ಸ್ವಲ್ಪ ಕೆಲಸ ಇದೆ ಅಂತ ಆದಿ ಹೊಡ್ತಾರೆ. ಆದಿ ಹೊಟ್ಮೇಲೆ ಅವಳು, ಇಲ್ಲಿ ಕೆಲಸ ಮಾಡ್ತಿರೋದು ನಾವು, ಇಲ್ಲಿ ಕೆಲಸ ಮಾಡ್ತಿರೋರನ್ನ ಬಿಟ್ಬಿಟ್ಟು ಆ ಸ್ಕೂಲ್ ಇವೆಂಟ್ಗೆ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾ ಇದ್ದೀರಾ, ಅದರಲ್ಲಿ ಆ ಭಾಗ್ಯನ ಕರ್ಕೊಂಡು ಹೋಗ್ತಾ ಇದ್ದೀರಾ, ಹೋಗಿ ಯಾವ ರೀತಿ ನೀವು ಹೋಗ್ತಿರೋ ನಾನು ನೋಡ್ಕೊತೀನಿ, ಯಾವುದೇ ಕಾರಣಕ್ಕೂ ನಾನು ಇಲ್ದಂಗೆ ಆ ಫಂಕ್ಷನ್ ನಡೀಬಾರ್ದು, ಆ ಥರ ನಾನು ಮಾಡ್ತೀನಿ, ನನಗೆ ಗೊತ್ತು ಏನು ಮಾಡಬೇಕು ಅಂತ ನಾನು ಮಾಡ್ತೀನಿ ಅಂತ ಇಲ್ಲಿ ಶ್ರೇಷ್ಠ ಅಂದ್ಕೊಂಡು ನಿಂತ್ಕೊಂತಾಳೆ. ಸರಿ ಅಂದ್ಬಿಟ್ಟು ಇಲ್ಲಿ ಭಾಗ್ಯ ಪಾಪ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅದೇ ಸಮಯಕ್ಕೆ ಶ್ರೇಷ್ಠ ಅಲ್ಲಿ ಪಾಸ್ ಆಗ್ತಾಳೆ. ಓಹೋ ಭಾಗ್ಯ ಇದೆ ಹಿಂಗೆ ಕೂತಿದ್ದಾಳೆ, ಕೂತ್ಕೊಳ್ಳಿ, ಎಲ್ಲೋ ಬೆಂಕಿ ಎತ್ಕೊಂಡಿದೆ, ಅದಕ್ಕೆ ಇನ್ನೊಂಚೂರು ಪೆಟ್ರೋಲ್ ಸುರಿದು ಬರೋಣ ಅಂತ ಅಂದ್ಬಿಟ್ಟು ಬರ್ತಾಳೆ. ಭಾಗ್ಯ ಯೋಚನೆಯಲ್ಲಿ ಕೂತಿರ್ಬೇಕಾದ್ರೆ ಟೇಬಲ್ ಕೊಡ್ತಾಳೆ ಶ್ರೇಷ್ಠ. ಕೊಡ್ತಾಗ ಏನು ಶ್ರೇಷ್ಠ ಏನು ಇಲ್ಲಿ ಬಂದಿದ್ದು ಅಂದಾಗ, ಏನಿಲ್ಲ ಭಾಗ್ಯ, ಬೆಳಗ್ಗೆಯಿಂದ ಏನೂ ಕೆಲಸ ಇರಲಿಲ್ವಲ್ಲ ನನಗೆ, ಅದರಿಂದ ಏನಾದ್ರು ಕೆಲಸ ಸಿಗುತ್ತೇನೋ ಅಂದ್ಕೊಂಡು ಬಂದೆ ಅಂದಾಗ, ಹೌದಾ, ಸರಿ ಶ್ರೇಷ್ಠ, ಒಂದು ಕೆಲಸ ಮಾಡು, ನಾವು ಆದಿ ಆಫೀಸರ್ ಪಕ್ಕ ಒಂದು ಸ್ಕೂಲ್ ಇದೆ, ಆ ಸ್ಕೂಲ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತಿದ್ದೀವಿ, ಆ ಸ್ಕೂಲ್ಗೆ ಹೋಗ್ಬಿಟ್ಟು ಅಲ್ಲಿ ಏನೇನು ಬೇಕು, ಏನೇನು ಫೆಸಿಲಿಟೀಸ್ ಬೇಕು ಅಂತ ಕೇಳಿಕೊಂಡು ಮತ್ತು ಅದ್ರ ಬಗ್ಗೆ ಕ್ಲೀನಾಗಿ ಡೀಟೇಲ್ಸ್ ತೊಗೊಂಡು ಬಾ ನನ್ನ ಹತ್ರ, ಮತ್ತು ಅಲ್ಲಿ ಏನೇನು ಮೆಟೀರಿಯಲ್ಸ್ ಬೇಕು ಮತ್ತು ಅಲ್ಲೇನು ಪ್ರಾಬ್ಲಮ್ ಇದೆ ಪ್ರತಿಯೊಂದು ಡೀಟೇಲ್ಸು ನನಗೆ ಬೇಕು, ಸರಿನಾ, ಅದೊಂದು ಪ್ರತಿಯೊಂದು ಡೀಟೇಲ್ಸ್ ತೊಗೊಂಡು ನನಗೆ ತೊಗೊಂಡು ಬಂದು ಕೊಡಬೇಕು ನೀನು, ಅರ್ಥ ಆಯ್ತಾ ಅಂತ ಅಂದ್ಬಿಟ್ಟು ಶ್ರೇಷ್ಠಂಗೆ ಇವಳು ಭಾಗ್ಯ ಹೇಳ್ತಾಳೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಶ್ರೇಷ್ಠ, ಸರಿ ಭಾಗ್ಯ ನಾನು ನೀನು ನೋಡ್ಕೊತೀನಿ ಭಾಗ್ಯ ಅಂತ ಅಲ್ಲಿಂದ ಹೊರಡ್ತಾಳೆ. ಸರಿ ಅದೇ ಸಮಯಕ್ಕೆ ಈ ಕಡೆ ಇವ್ರು ಕುಸುಮರು, ದೇವರೇ ನನ್ನ ಸೊಸೆ ಬದುಕಲ್ಲಿ ತುಂಬ ಕಷ್ಟ ಬಂತು, ಈಗ ಒಂಚೂರು ನೆಮ್ಮದಿಯಾಗಿದ್ದಾಳೆ ಅಂತ ನಾನು ಖುಷಿ ಪಡೋ ಅಷ್ಟೊತ್ತಿಗೆ ಆ ತನ್ವಿಯಿಂದ ಮತ್ತೆ ನನ್ನ ಸೊಸೆ ಬೇಜಾರಾಗಂಗಾಯ್ತಲ್ಲ, ಯಾಕಪ್ಪ ನನ್ನ ಸೊಸೆಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ, ಅವಳು ಯಾವತ್ತೂ ನೆಮ್ಮದಿಯಾಗಿರ್ತಾಳೆ ದೇವರೇ, ಅವಳು ಜೀವನದಲ್ಲಿ ನೆಮ್ಮದಿನೇ ಇಲ್ವಾ, ದಯವಿಟ್ಟು ಅವಳಿಗೆ ನೆಮ್ಮದಿಯಾಗಿರೋಕೆ ಒಂದು ದಾರಿ ಕೊಡು ತಂದೆ, ನಿನ್ನೆ ನಂಬಿದ್ದೀನಿ ತಂದೆ ಅಂತ ದೇವ್ರನ್ನ ಕುಸುಮರು ಬೇಡ್ಕೊತಿರ್ತಾರೆ. ಅದೇ ಸಮಯಕ್ಕೆ ಭಾಗ್ಯನ ಕಾಲ್ ಬರುತ್ತೆ. ಅವಾಗ ಕುಸುಮರು, ಇದೇನು ಭಾಗ್ಯ ಆಫೀಸ್ಗೆ ಹೋದ್ಮೇಲೆ ಫೋನ್ ಮಾಡಲ್ವಲ್ಲ, ಇವಾಗ ಯಾಕೆ ಫೋನ್ ಮಾಡ್ತಿದ್ದಾಳೆ, ಏನೋ ವಿಷಯ ಇರಬೇಕು ಅಂದ್ಬಿಟ್ಟು ಫೋನ್ ಎತ್ಬಿಟ್ಟು, ಏನು ಭಾಗ್ಯ ಅಂತ ಕೇಳ್ತಾರೆ. ಅವಾಗ ಭಾಗ್ಯ, ಅತ್ತೆ ಒಂದು ಸಮಸ್ಯೆ ಆಗಿದೆ ಅತ್ತೆ ಅಂದಾಗ, ಸಮಸ್ಯೆನೇನಮ್ಮ ಅಂತಂದ್ಬಿಟ್ಟು ಕುಸುಮರು ಕೇಳ್ತಾರೆ. ಏನಿಲ್ಲ ಅತ್ತೆ, ಅದು ಆದಿಯವ್ರು ಬಂದಿದ್ದರು ಪೂಜೆಗೆ, ತನ್ವಿ ಅವ್ರ ಅಪ್ಪನ ಹತ್ರ ತಾಂಡವ ಹತ್ರ ಇದ್ದಾಳೆ ಅಂತ ಗೊತ್ತಿಲ್ಲ ಅತ್ತೆ, ಅದರಿಂದ ಆದಿಯವರು ಹೇಳಿಲ್ಲ ಅಂತಂದರು, ಇನ್ನೇನಾರು ಕಿಶನ್ಗೆ ಪೂಜೆಗೆ ಮತ್ತು ಕಾಮತ್ ಮಾವರ್ಗೆ ಗೊತ್ತಾಗ್ಬಿಟ್ರೆ ಏನು ಮುಂದಕ್ಕೆ ತೊಂದರೆ ಆಗುತ್ತೋ, ಆಕಸ್ಮಿಕ ಪೂಜೆ ಅಕ್ಕ ಯಾಕೆ ನಿನಗೆ ಮೊದಲೇ ಹೇಳಿಲ್ಲ ನೀನು ಅಂತ ಪೂಜೆ ಏನು ಬೇಜಾರು ಮಾಡ್ಕೊತಾಳೋ ಅಂತ ತುಂಬ ಭಯ ಆಗ್ತಿದೆ ಅತ್ತೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅತ್ತೆ ಅಂತ ಅಂದ್ಬಿಟ್ಟು ಕುಸುಮವ್ರ ಹತ್ರ ಭಾಗ್ಯ ಕೇಳ್ತಾಳೆ. ಆವಾಗ ಭಾಗ್ಯಂಗೆ ಕುಸುಮರು, ಹೋಗ್ಲಿ ಬಿಡಮ್ಮ, ಸಮಯ ಬಂದಾಗ ನಾವು ಹೇಳ್ಕೊಂಡ್ರಾಯ್ತು, ನೀನು ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದೆಯಾ, ನೀನು ಸಮಸ್ಯೆ ಅಂದಿದ್ದ ತಕ್ಷಣ ನನಗೆ ಏನೋ ಅಂತ ಭಯ ಆಗೋಯ್ತಲ್ಲೇ, ಏನೋ ಇದೆಲ್ಲ ನೀನು ಯೋಚನೆ ಮಾಡಬೇಡ ಭಾಗ್ಯ, ನೆಮ್ಮದಿಯ ಕೆಲಸ ಮಾಡು, ಹೇಳ್ತಾ ಇಲ್ವಾ ನಾನು, ನೆಮ್ಮದಿಯ ಕೆಲಸ ಮಾಡು, ನಾನು ಇದ್ದೀನಲ್ಲ, ನಾನು ನೋಡ್ಕೊತೀನಿ ಅಂದಾಗ, ಹಾಗಲ್ಲತ್ತೆ ಪೂಜಾ ಮುಂದೆ ಗೊತ್ತಾದಾಗ ಕೇಳಿಬಿಟ್ರೆ ಏನು ಮಾಡೋದತ್ತೆ, ಅದೇ ಭಯ ಆಗ್ತಿದೆ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಅಲ್ಲ ಕಣೆ ಭಾಗ್ಯ, ಪ್ರತಿಯೊಬ್ಬ ಮನುಷ್ಯನಿಗೂ ಸಾವು ಬರುತ್ತೆ ಅನ್ನೋದು ಸಹಜ, ಭಗವಂತ ಸಾವು ಕೊಟ್ಟಿರ್ತಾರೆ ಅಂತಲೂ ಸಹಜ, ಹಂಗನ್ಬಿಟ್ಟು ಯಾವತ್ತೋ ಸಾಯೋನು ನಾನು ಸಾಯ್ತೀನಿ ಅಂತ ಭಯ ಪಟ್ಕೊಂಡಿದ್ರಾಗತ್ತಾ, ಸಮಯ ಬಂದಾಗ ಎಲ್ಲ ಸರಿ ಹೋಗುತ್ತೆ. ನೀನು ಅಷ್ಟೇ, ಸಮಯ ಬಂದಾಗ ಪೂಜೆಗೆ ನಾವೆಲ್ಲ ಹೇಳಿದ್ರಾಯ್ತು, ಕಾಮತ್ ಅವ್ರಿಗೆ ಪೂಜೆಗೆ ಎಲ್ಲ ನಾವು ಹೇಳಿದ್ರಾಯ್ತು, ಕಿಶನ್ಗೆಲ್ಲ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಇವಾಗ ಮೊದಲು ಕೆಲಸದ ಕಡೆ ಗಮನ ಕೊಡು. ಇನ್ನೊಂದು, ನೀನು ಹೊಟ್ಟೆಗೆ ಏನಾದ್ರು ತಿಂದೇ ಇಲ್ವೋ, ಮೊದಲು ಹೊಟ್ಟೆಗೆ ತಿನ್ನು, ಖಾಲಿ ಹೊಟ್ಟೆ ಬಿಡಬೇಡ, ಅರ್ಥ ಆಯ್ತಾ, ಮೊದಲು ಹೊಟ್ಟೆಗೆ ತಿನ್ಬಿಟ್ಟು ನೀನು ಕೆಲಸ ಮಾಡು, ಈ ವಿಷಯದ ಬಗ್ಗೆ ಗಮನ ಕೊಡಬೇಡ, ಕೆಲಸನ ಮಾಡ್ಕೊಂಡು ಈ ವಿಷಯನ ಬಿಟ್ಬಿಡು, ಸಮಯ ಬಂದಾಗ ಅದನ್ನು ಹೇಳ್ಕೊಂಡ್ರಾಯ್ತು, ಮೊದಲು ಹೊಟ್ಟೆಗೆ ತಿನ್ನಮ್ಮ ಅಂತ ಅಂದ್ಬಿಟ್ಟು ಕುಸುಮರು ಹೇಳ್ತಾರೆ. ಸರಿ ಅತ್ತೆ ಆಯಿತು ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ. ಶ್ರೇಷ್ಠ, ನೀನು ಇದೆಲ್ಲ ಇದೆಯಾ, ನಾನು ನೋಡ್ಕೊತೀನಿ ಕಣೆ ಭಾಗ್ಯ, ನೀನು ಎಲ್ಲಿ ನೆಮ್ಮದಿಯಾಗಿರ್ಬಿಡ್ತೀನಿ, ನೀನು ನೆಮ್ಮದಿಯಾಗಿರಬಾರ್ದು ಅಂತ ತಾನೇ ನಿನ್ನ ಕೈ ಕೆಳಗಡೆ ನಾನು ಕೆಲಸಕ್ಕೆ ಬಂದಿರೋದು, ನೋಡು ನೀನು ಏನೇನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಶ್ರೇಷ್ಠ ಅಂದ್ಕೊಂಡು ಹೋಗ್ತಿರ್ತಾಳೆ. ಅವಾಗ ಭಾಗ್ಯ, ಇದಕ್ಕೆಲ್ಲ ಈ ಶ್ರೇಷ್ಠನೇ ಕಾರಣ, ಇವಳಿಂದನೇ ನನ್ನ ಮಗಳಿಗೆ ಇಷ್ಟೊಂದು ನೋವಾಗಿರೋದು, ನನ್ನ ಮಗಳನ್ನ ಯಾವ ರೀತಿ ನಾನು ಕರ್ಕೊಬರ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ವಲ್ಲ, ಯಾವ ರೀತಿ ನನ್ನ ಮಗಳನ್ನ ಅಲ್ಲಿಂದ ಫಸ್ಟ್ ಶ್ರೇಷ್ಠ ಮನೆಯಿಂದ ಕರ್ಕೊಂಬರ್ಬೇಕು ಅಂತ ಭಾಗ್ಯ ಈ ಕಡೆ ಯೋಚನೆ ಮಾಡ್ತಿರ್ತಾರೆ. ಕುಸುಮರು ಕೂಡ ಆ ಶ್ರೇಷ್ಠ ಮನೆ, ಆ ಮನೇಲಿ ನನ್ನ ಮಗುನ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ತನ್ವಿ ಅಲ್ಲಿರೋಕ್ಕೆ ಬಿಡಬಾರ್ದು, ತನ್ವಿ ನಾನು ಹೆಂಗಾನ ಮಾಡಿ ಅಲ್ಲಿಂದ ಕರ್ಕೊಬರ್ಬೇಕು ಅಂತ ಕುಸುಮರು ಕೂಡ ಯೋಚನೆ ಮಾಡ್ತಿರ್ತಾರೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೀವು ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಯಾರು ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಲ್ಲಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.